ನಿಯಮ 69 ಅಡಿಯಲ್ಲಿ ಸಾರ್ವಜನಿಕ ಮಹತ್ವ ಜೋಡಿಸಿದ ವಿಷಯ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ಇತ್ತು ಉತ್ತರ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶೋಕ್ ಅವರು ಮತ್ತು ಇತರ ಎಲ್ಲ ಸ್ನೇಹಿತರುಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದಾರೆ. ನಿಲುವಳಿ ಸೂಚನೆಯನ್ನು ತಾವು 60 ಅಡಿನಲ್ಲಿದ್ದಂಥ ನಿಲುವಳಿ ಸೂಚನೆಯನ್ನು 69ಕ್ಕೆ ಕನ್ವರ್ಟ್ ಮಾಡಿ ಇಡೀ ಸದನಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರಲ್ಲಿ ಬಿಜೆಪಿಯವರು 6 ಗಂಟೆ 10 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ನಮ್ಮ ಪಾರ್ಟಿಯವರು ಪೊನ್ನಣ್ಣವರು ಮತ್ತು ನರೇಂದ್ರ ಸ್ವಾಮಿ ಅವರು ಇಬ್ಬರು ಸೇರಿ 42 ನಿಮಿಷ ಮಾತಾಡಿದ್ದಾರೆ. ಅಶೋಕ ಒಬ್ಬರೇನೆ 3 ಗಂಟೆ 4 ನಿಮಿಷ ಮಾತಾಡಿದ್ದಾರೆ. ಇಲ್ಲಿ ಬಹಳ ಸಂತೋಷ, ನನಗೆ ಬಹಳ ದೀರ್ಘವಾಗಿ ಮಾತಾಡಿದ್ರೆ ಬಹಳ ಸಂತೋಷ. ಆಮೇಲೆ ವಿಜೇಂದ್ರ ಅವರು 50 ನಿಮಿಷ ಮಾತಾಡಿದ್ದಾರೆ. ಅರ್ಗ ಜ್ಞಾನೇಂದ್ರ ಅವರು 1 ಗಂಟೆ 6 ನಿಮಿಷ ಮಾತಾಡಿದ್ದೀರಿ. 1 ಗಂಟೆ 6 ನಿಮಿಷ ಮಿಸ್ಟರ್ ಅರ್ಗ ಜ್ಞಾನೇಂದ್ರ. ಬಸನಗೌಡ ಯತ್ನಾಳ್ ಅವರು ಹಿರಿಯ ಶಾಸಕರು, ಅವರು 25 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಅರವಿಂದ್ ಬೆಲ್ಲದವರು 17 ನಿಮಿಷ ಮಾತಾಡಿದ್ದಾರೆ. ಚನ್ನಬಸಪ್ಪ ಚೆನ್ನಿ, ನಿಮ್ಮ ಹೆಸರು ಚೆನ್ನಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಇಲ್ಲಿ ಚೆನ್ನ ಅಂತ. ಚಿನ್ನನೋ ಚೆನ್ನಿನೋ ಎಲ್ಲ ನಿಮ್ಮ ಊರಿನಲ್ಲೆಲ್ಲ ಶಿವಮೊಗ್ಗದಲ್ಲಿ ಹಂಗೆ ಕರೆಯೋದ? ಚೆನ್ನಿ ಅಂತ ನೀವು ಹಂಗೆ ಕರಿತೀರಿ, ನೀವು ಚಿನ್ನ ಅಂತ ಕರಿತೀರಿ. ಓಕೆ. ಅವರು 28 ನಿಮಿಷ ಮಾತಾಡಿದ್ದಾರೆ. ಆಮೇಲೆ JDSನ ಸುರೇಶ್ ಬಾಬು 6 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಶಾರದಾ ಪೂರ್ಯ ನಾಯಕ್ 5 ನಿಮಿಷ. ಕರೆಮ್ಮ, ಶ್ರೀಮತಿ ಕರೆಮ್ಮ ಅವರು 6 ನಿಮಿಷ ಮಾತಾಡಿದ್ದಾರೆ. ಸುಮಾರು 7 ಗಂಟೆ 9 ನಿಮಿಷ 7 ಗಂಟೆ 9 ನಿಮಿಷ ನೀವೆಲ್ಲರೂ ಕೂಡ ವಿರೋಧ ಪಕ್ಷದ ನಾಯಕರು ಮತ್ತು ಇತರ ಮಾನ್ಯ ಸದಸ್ಯರುಗಳು, ಸುರೇಶ್ ಬಾಬು ಅವರು ಎಲ್ಲರೂ ಕೂಡ ಇತ್ತೀಚೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತಕ್ಕಂಥ ಅಕ್ರಮದ ಬಗ್ಗೆ ಬಹಳ ದೀರ್ಘವಾಗಿ ಸದನದಲ್ಲಿ ಚರ್ಚೆ ಆಗಿದೆ. ಮಾನ್ಯ ಅಧ್ಯಕ್ಷರು, ನೀವು ಕೂಡ ಭಾಳ ಸಮಯ ಕೊಟ್ಟಿದ್ದೀರಿ. ಸೋಮವಾರ, ಮಂಗಳವಾರ, ಇವತ್ತು ಮಧ್ಯಾಹ್ನದವರೆಗೆ. ನಿನ್ನೆ ರಜಾ ಇದ್ದದರಿಂದ ನಿನ್ನೆ ಚರ್ಚೆ ಆಗಲಿಲ್ಲ. ಇಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.